ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ನೈನಿಕಾ ತಾಂಬೆ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡುವುದಾದರೆ 31 ವರ್ಷ. ಆದರೂ ಸುಖವಿಲ್ಲ ಅನ್ನೋದು ಬೇಜಾರಿನಿಂದ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡುವುದಾದರೆ ಹುಕ್ಕೇರಿ ಸಿಟಿ, ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದು ನಿಮಗೆ ಗೊತ್ತಿರಲೇಬೇಕಾದ ವಿಚಾರ. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡನ ಪೂರ್ಣ ಪ್ರಮಾಣದಲ್ಲಿ ಕರಿಗೂಟವು ಚೀಪಲು ಕೊಡುವುದಿಲ್ಲ. ಅದೇ ಒಂದು ನನಗೆ ದಿನನಿತ್ಯದ ಸಮಸ್ಯೆಯಾಗಿದೆ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಕೆಲಸ ನೋಡೋದಾದರೆ ಅಂಗನವಾಡಿ ಟೀಚರ್ ಆಗಿದ್ದೇನೆ ನೋಡಿ ನಮ್ಮೂರಿನಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಕೆಲಸ ಹೀಗೆ ಇರುತ್ತದೆ, ನಲಿ ಕಲಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ 9 ಗಂಟೆಗೆ ಸ್ವಲ್ಪ ಬೇಗನೆ ಹೋಗುತ್ತೇನೆ. ಏಕೆಂದರೆ ಚಿಕ್ಕ ಮಕ್ಕಳಿಗೆ ನಾನಂದರೆ ತುಂಬ ಇಷ್ಟವಾಗುತ್ತೇನೆ ಅನ್ನೋದೇ ಖುಷಿ ವಿಚಾರ ನನಗೆ ಅಂತ ಹೇಳಿಕೊಂಡಿರೋದು. ಅಲ್ಲಿ ಬರುವ ಎಲ್ಲ ಮಕ್ಕಳು ಒಂದೇ ಥರ ಇರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರನ್ನೂ ಸಂಭಾಳಿಸಿಕೊಂಡು ಹೋಗಬೇಕು. ಅಂದಾಗಲೇ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ನೀಡುವ ಒಂದು ಗೌರವವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಯಜಮಾನ ಜಾಸ್ತಿ ಸುಖವನ್ನು ಕೊಡುವುದಿಲ್ಲ. ಎಲ್ಲ ನೋವುಗಳನ್ನು ಮಕ್ಕಳ ಆಟ ಮತ್ತು ತುಂಟಾಟ ನೋಡಿಕೊಂಡು ಕಳೆಯುತ್ತೇನೆ. ಹಾಗೇ ಇದ್ದರೆ ಈ ಒಂದು ಖುಷಿಯನ್ನು ನಾನು ಪ್ರತಿದಿನ ಮಿಸ್ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಈ ಒಂದು ನೋವನ್ನು ನನ್ನ ಮನದಲ್ಲಿಟ್ಟುಕೊಂಡು ಈ ಖುಷಿಯನ್ನು ಪ್ರತಿ ಕ್ಷಣವೂ ನಾನು ಮಕ್ಕಳ ಜೊತೆಗೆ ಎಂಜಾಯ್ ಮಾಡುತ್ತಾ ಇರುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಕೆಲಸ ಹೀಗಿರುತ್ತದೆ ನೋಡಿ, ನಲಿ ಕಲೀರಿ ಅಂತ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಬಾಯಿಗೆ ಕೊಡುವ ವರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಯಜಮಾನ ಮಾಡುವ ವೇಳೆಯಲ್ಲಿ ಸುಸ್ತಾದರೂ ಒಮ್ಮೆ ಬಾಯಿಗೆ ಕೊಡಿ ಅಂತ ಎಷ್ಟು ಸಲ ಕೇಳಿದರೂ ಕೊಟ್ಟಿಲ್ಲ ಈಗಿನವರೆಗೆ. ಹಾಗೆ ಸುಸ್ತಾದರೆ ಮಲಗಿಬಿಡುತ್ತಾರೆ. ಅವರ ಪಾಡಿಗೆ ಅವರು ನನ್ನನ್ನು ಹಾಗೆ ಬಿಟ್ಟು ಅಂತ ಹೇಳಿಕೊಂಡಿರೋದು. ನಾನು ತಿಂಗಳಿಗೆ 25,000 ಸಂಪಾದನೆಯೂ ಮಾಡುತ್ತೇನೆ. ಗಂಡನಿಗೆ ಕೊಡಲ್ಲ. ನೀವು ನನ್ನ ಜೊತೆಗೆ ಬಂದು ನಿಮ್ಮ ಗೂಟ ಬಾಯಿಗೆ ಕೊಟ್ಟು ಹಿಂದೆ ಮುಂದೆ ಮಾಡ್ತೀರಾ ಅಂದರೆ ನಿಮಗೆ ಕೊಡುತ್ತೇನೆ. ಚೆನ್ನಾಗಿ ಉಜ್ಜಿ ಖುಷಿ ಪಡಿ ಅಷ್ಟೇ. ನನಗೂ ತುಂಬಾ ಮನಸ್ಸಿಗೆ ಎಡಿಸುವಷ್ಟು ಖುಷಿಯನ್ನು ಕೊಡಿ ನಿಮ್ಮಿಂದ. ಅದನ್ನು ಬಯಸೋದು ನಾನು, ಬೇರೇನೂ ಬಯಸುವುದಿಲ್ಲ. ನೀವು ಬರಿಗೈಯಲ್ಲಿ ನನ್ನ ಮನೆಗೆ ಬಂದರೂ ನಡೆಯುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ನಿಮಗೆ ಬೇಡ ಅನಿಸಿದಾಗ ಬಿಟ್ಟು ಬಿಡಿ. ಬಲವಂತದಿಂದ ನನ್ನ ಜೊತೆಗೆ ನೀವು ಸಂಸಾರ ಮಾಡುವುದು ನನಗೂ ಕೂಡ ಇಷ್ಟವಾಗುವುದಿಲ್ಲ. ನಿಮಗೆ ಇಷ್ಟ ಇದ್ದವರ ಜೊತೆಗೆ ಹೋಗಿ ನೀವು ಜೀವನ ಮಾಡಬಹುದು. ಅಲ್ಲಿಯವರೆಗೂ ಆದರೂ ನನಗೆ ಸಂಪೂರ್ಣವಾಗಿ ಸುಖವನ್ನು ಕೊಟ್ಟು ನಿಮ್ಮ ಹೆಂಡತಿ ಥರ ಇಲ್ಲ ಗೆಳತಿ ಥರ ನೋಡಿಕೊಂಡ್ರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಬಾಯಿಗೆ ಕೊಡುವವರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ನಿಮಗೆ ಒಂದು ಮೊಬೈಲ್ ಕೊಡಿಸುವುದಕ್ಕಾಗಿ ಇವರು ಒಂದು ಪ್ರಯತ್ನವನ್ನು ಪಡುತ್ತಿದ್ದಾರೆ. ಆ ಒಂದು ಮೊಬೈಲ್ ಇದೇ ಆಗಿರುತ್ತದೆ ನೋಡಿ, ವಿವೋ T3X ಮೊಬೈಲ್ ರಿವ್ಯೂ. ಇದರ ಒಂದು ರಿವ್ಯೂ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 4GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ 128GB ಇರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಸ್ಕ್ರೀನ್ ಸೈಜ್ ನೋಡೋದಾದರೆ 6.72 ಇಂಚಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದು ಸ್ಕ್ರೀನು. ಇನ್ನು 50MP + 2MP ರೇರ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿರೋದು. ಇದು 50MP, ಇದು 2MP ಕ್ಯಾಮ್ರಾ. ಇದು LED ಫ್ಲ್ಯಾಶ್ ಲೈಟ್ ಅಂತ ಹೇಳಿಕೊಂಡಿದ್ದಾರೆ. 8MP ವೈಡ್ ಆ್ಯಂಗಲ್ ಲೆನ್ಸ್ ಅಂದರೆ ಇದು ಫ್ರಂಟ್ ಕ್ಯಾಮ್ರಾ. 8MP ಇದೆ ಇದು. ಹಾಗೆ 6000 mAh ಬ್ಯಾಟ್ರಿ, 44 ವ್ಯಾಟ್ ಚಾರ್ಜರಿಂಗ್ ಇದೆ ಈ ಮೊಬೈಲ್ದು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 13,499 ಆನ್ ಪ್ರೈಸ್ ಸಿಗುತ್ತದೆ ನೋಡಿ ಈ ಒಂದು ಮೊಬೈಲ್ ನಿಮಗೆ ಅಂತ ಹೇಳಿಕೊಂಡಿದ್ದಾರೆ. ಗೆಟ್ ಸೆಟ್ ಟರ್ಬೋ ಅನ್ನು 5G ಸಪೋರ್ಟೆಡ್ ಇನ್ ಇಂಡಿಯಾ ಅಂತ ಹೇಳಿಕೊಂಡಿರೋದು. ಅಂದರೆ 5G ಸಪೋರ್ಟ್ ಮಾಡುತ್ತದೆ ಈ ಒಂದು ಮೊಬೈಲ್. ಈ ಒಂದು ಮೊಬೈಲ್ ನಿಮಗೆ ಬೇಕು ಅಂದರೆ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿ ಉಚಿತವಾಗಿ ನಿಮಗೆ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು.